ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಾ ಇರೋ ಕಂಟೆಂಟ್ ಏನಂತ ಅಂದರೆ D1 ಫಾಲೋಅಪ್ನ ಯಾವ ರೀತಿ ಮಾಡಬೇಕು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಮೀಟಿಂಗ್ ಪೂರ್ತಿ ನೋಡ್ಕೊಂಡಿದ್ರಿ ಅಲ್ವಾ? ಹಾಂ ಓಕೆ, ಅಲ್ಲಿ ನಿಮಗೆ ಸರ್ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಸ್ವಲ್ಪ ಹೇಳ್ತೀರಾ ನನಗೆ? ಏನ್ರ ಬಗ್ಗೆ ಹೇಳ್ಬೇಕು ಹೇಳಿ ನೀವು. ಅಲ್ಲಿ ನಿಮ್ಗೆ ಏನೇನು ಹೇಳಿದ್ರು ಸರ್? ಏನು ಹೇಳಿದ್ರು? ಅವರು ಶೇಷಲ್ ಸರ್ ಅಲ್ವಾ? ಹಾಂ ಓಕೆ, ಅವ್ರು ಏನೇನು ಪಾಯಿಂಟ್ಸ್ ಹೇಳಿದ್ರು ಹೇಳಿ, ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅವರು ಪಾತ್ ಆಫ್ ಬಿಸ್ನೆಸ್ ಬಗ್ಗೆ ಒಂದು ಹೇಳಿದ್ರು. ಹಾಂ, ಓಕೆ. ಆಮೇಲೆ ಸೇಲಿಂಗ್, ಆಮೇಲೆ ರಿಕಮೆಂಡೇಶನ್ ಬಗ್ಗೆನೂ ಹೇಳಿದ್ರು. ಹಾಂ, ಓಕೆ. ಆಮೇಲೆ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡೋದ್ರ ಬಗ್ಗೆ, ಹೆಲ್ತ್ ಆ್ಯಂಡ್ ವೆಲ್ತ್ ಬಗ್ಗೆ. ಓಕೆ, ಅಲ್ಲಿ ನಿಮಗೆ ಅನ್ಎಂಪ್ಲಾಯ್ಮೆಂಟ್ನ ಯಾವ ರೀತಿ ಕಡಿಮೆ ಮಾಡ್ತಾ ಇದೆ ಈ ಕಂಪನಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ವಾ? ಇವಾಗ ನೋಡಿ, ಗ್ರಾಜುಯೇಟ್ಸ್ ಬರ್ತಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಕೂಡ ಕೆಲಸ ಸಿಗೋದಿಲ್ಲ. ಅಲ್ಲಿ ಯಾವ ಎಫರ್ಟ್ ಹಾಕಿರ್ತಾರೆ ಅವ್ರಿಗೆ ಮಾತ್ರ ಸಿಕ್ಕಿರುತ್ತೆ ಅಂತ ಹೇಳಿರ್ತಾರೆ. ಹೌದಾ? ಹೌದು. ಓಕೆ, ಇವಾಗ ನೋಡಿ, ವರ್ಕ್ ಮಾಡಕ್ ಬರ್ತೀರಾ ಅಂತಂದ್ರೆ ಕಂಪನಿ ಬಗ್ಗೆ ಪೂರ್ತಿ ತಿಳ್ಕೊಬೇಕಲ್ವಾ ಫಸ್ಟ್ ನಾವು? ಹಾಂ ಕಂಪನಿ ಎಲ್ಲೆಲ್ಲಿದೆ, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೆ ಅಂತ. ಹಾಂ ಹೌದಾ? ಓಕೆ, ಕಂಪನಿ ಹೆಸರು ಬಂದ್ಬಿಟ್ಟು ಫಾರೆವರ್ ಲಿವಿಂಗ್ ಪ್ರಾಡಕ್ಟ್ ಅಂತ. ಹೌದಾ? ಹಾಂ ಇದು ಕಂಪನಿ ಸ್ಟಾರ್ಟ್ ಆಗಿರೋದು May 13, 1978 ಅಲ್ಲಿ ಅಮೆರಿಕದಲ್ಲಿ ಒರಿಜೋನಾನಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಂ ಆಯ್ತಾ? ಕಂಪನಿ ಫೌಂಡರ್ ನೇಮ್ ಬಂದ್ಬಿಟ್ಟು ರ್ಯಾಕ್ಸ್ ಮಾರ್ಗನ್ ಅಂತ. ಅವರು ಈ ಕಂಪನಿನ ಯಾಕೆ ಸ್ಟಾರ್ಟ್ ಮಾಡ್ಕೊತಾರೆ ಅಂತ ಅಂದ್ರೆ, ಕಂಟ್ರಿಗಳಲ್ಲೆಲ್ಲ ರಿಸರ್ಚ್ ಮಾಡಿದಾಗ ಜನಗಳ ಹತ್ರ ಹೆಲ್ತ್ ಮತ್ತೆ ವೆಲ್ತ್ ಲೋ ಬಜೆಟ್ ಅಲ್ಲಿ ಇರೋದಕ್ಕೋಸ್ಕರ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಬಿಟ್ಟು ಈ ಕಂಪನಿನ ಸ್ಟಾರ್ಟ್ಅಪ್ ಮಾಡ್ಕೊತಾರೆ. ಓಕೆನಾ? ಇದು ಕಂಪನಿ ಸ್ಮಾಲ್ ಕಂಟ್ರಿಲೇ ಸ್ಟಾರ್ಟ್ ಆಗಿಬಿಟ್ಟು ಇವಾಗ 160+ ಕಂಟ್ರಿಲೂ ಕೂಡ ಆಲ್ರೆಡಿ ಸ್ಪ್ರೆಡ್ ಆಗಿದೆ. ಹಾಂ ಆಯ್ತಾ? ಗ್ಲೋಬಲ್ ಅಲ್ಲಿ ಬಂದ್ಬಿಟ್ಟು 4000 ಆಫೀಸಸ್ ಇದಾವೆ. ಇದು ಇಯರ್ಲಿ ಟರ್ನ್ ಓವರ್ ಬಂದ್ಬಿಟ್ಟು 25,000 ಕೋಟಿಗಿಂತಲೂ ಜಾಸ್ತಿ ಟರ್ನ್ ಓವರ್ ಮಾಡ್ತಿದೆ. ಹ್ಞೂ ಆಯ್ತಾ? ಓಕೆ, ಇದು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿರೋದು 2000 ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ. ಹ್ಞೂ ಓಕೆನಾ? ಮೇನ್ ಬ್ರಾಂಚ್ ಬಂದ್ಬಿಟ್ಟು ಮುಂಬೈಲಿದೆ. ಸಬ್ ಬ್ರಾಂಚ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಶಿವಾಜಿನಗರ ಗೊತ್ತಲ್ವಾ? ಶಿವಾಜಿನಗರದಲ್ಲಿದೆ. ಓಕೆನಾ? ಅದು ಬಿಟ್ಟರೆ ಹುಬ್ಳಿ ಧಾರವಾಡದಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಹ್ಞೂ ಓಕೆನಾ? ಇದು ಇಂಡಿಯಾದಲ್ಲಿ ಟರ್ನ್ ಓವರ್ ಬಂದ್ಬಿಟ್ಟು 500 ಕ್ರೋರ್ಗಿಂತ ಜಾಸ್ತಿ ಟರ್ನ್ ಓವರ್ ಮಾಡ್ತಿದೆ. ಆಯ್ತಾ? ಓಕೆ, ಇವಾಗ ನೋಡಿ, ಕಂಪನಿ 1978ರಲ್ಲೇ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಇವಾಗ ಆಲ್ರೆಡಿ 2026 ಇದೀವಲ್ವಾ? ಹಾಂ ಎಷ್ಟು ಇಯರ್ ಆಗುತ್ತೆ ಹಾಗಾದ್ರೆ ಕಂಪನಿ ಸ್ಟಾರ್ಟ್ ಆಗಿಬಿಟ್ಟು? 30 to 50 ಆಗಿದೆ. ಓಕೆ, 47-48 ಇಯರ್ ಆಗುತ್ತೆ. 47-48 ಆಗಿದೆ. ಓಕೆ, ಇವಾಗ ನೋಡಿ, 48 ಇಂದ ಆನ್ಲೈನಲ್ಲೇ ವರ್ಕ್ ಮಾಡ್ಕೊ ಬಂದಿದೆ ಅಂತ ಅಂದರೆ ಕಂಪನಿ ಫೇಕು ಫ್ರಾಡ್ ಇತ್ತು ಅಂದರೆ ಇಷ್ಟು ವರ್ಷ ವರ್ಕ್ ಮಾಡೋದಕ್ಕೆ ಆಗ್ತಿತ್ತಾ? ಹಾಂ ಆಗ್ತಿರ್ಲಿಲ್ಲ ಅಲ್ವಾ? ಅಷ್ಟೇ ಅಲ್ಲದೆ ಗೌರ್ಮೆಂಟ್ನವ್ರು ಸುಮ್ಮನೆ ಬಿಡ್ತಿದ್ರಾ? ಹ್ಞೂ ಬಿಡ್ತಿರ್ಲಿಲ್ಲ ಅಲ್ವಾ? ಜೆನ್ಯೂನ್ ಇರೋದಕ್ಕೆ ಬಿಟ್ಟಿರ್ತಾರೆ. ಹೌದಾ? ಹ್ಞೂ ಓಕೆ, ಇವಾಗ ನೋಡಿ, ಕಂಪನಿ ಒಂದು ಕಂಟ್ರಿ ಇಲ್ಲ 2 ಕಂಟ್ರಿಲಿ ಫೇಕ್ ಮಾಡ್ಕೊಂತ ವರ್ಕ್ ಮಾಡ್ಕೋಬೋದು. ಹೌದಾ? ಅಂಥದ್ರಲ್ಲಿ 160 ದೇಶನೂ ಫೇಕ್ ಮಾಡ್ಕೊ ವರ್ಕ್ ಮಾಡೋದಕ್ಕಾಗುತ್ತಾ? ಅಲ್ಲಿ ಗೌರ್ಮೆಂಟ್ನವ್ರು ಸುಮ್ಮನೆ ಬಿಟ್ಟು ಬಿಡ್ತಾರಾ? ಬಿಡೋದಿಲ್ಲ ಅಲ್ವಾ? ಪ್ರತಿಯೊಂದು ಕೂಡ ವೆರಿಫಿಕೇಶನ್ ಮಾಡಿಸ್ಬಿಟ್ಟೆ ವರ್ಕ್ ಮಾಡಕ್ಕೆ ಬಿಟ್ಟಿರ್ತಾರೆ. ಹೌದಾ? ಓಕೆ, ಇವಾಗ ನೋಡಿ, ಅಲ್ಲಿ ನಿಮಗೆ ಕಂಪನಿ ಆಲ್ ಪ್ರಾಡಕ್ಟ್ ಇರುತ್ತೆ. ಇದನ್ನ ಯಾವುದೇ ಥರ ನಾವೇ ಹೋಗ್ಬಿಟ್ಟು ಸೇಲ್ ಮಾಡೋದಿರಲ್ಲ. ರೆಕಮೆಂಡೇಶನ್ ಬೇಸಿಸ್ ಮೇಲೆ ವರ್ಕ್ ಇರುತ್ತೆ ಅಂತ ಹೇಳಿದ್ರು. ಹೌದಾ? ಹ್ಞೂ ಓಕೆ, ಯಾವ ರೀತಿ ರೆಕಮೆಂಡೇಶನ್ ಮಾಡೋದಪ್ಪ ಅಂತಂದ್ರೆ, ಇವಾಗ ನೋಡಿ, ನೀವು ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರ್ತೀರ. ಹಾಂ ಹೌದಾ? ಅಲ್ಲಿ ಜಾಸ್ತಿ ಸೆಲೆಬ್ರಿಟಿ ಕೈಲೇ ಕೊಡ್ಸಿರ್ತಾರಲ್ವಾ? ಹಾಂ ಓಕೆ, ಸೆಲೆಬ್ರಿಟಿ ಕೈಲಿ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ಅವರು ಅಂಬಾಸಿಡರ್ ಇದ್ದಾರೆ, ಬೇಗ ರೆಕಗ್ನೈಸ್ ಆಗಲಿ ಪ್ರಾಡಕ್ಟ್ ಅನ್ನೋದಕ್ಕೋಸ್ಕರ ಕೊಡ್ತಾರೆ. ಹೌದಾ? ಹಾಂ ಇವಾಗ ನೋಡಿ, ಸೆಲೆಬ್ರಿಟೀಸ್ ಏನಾದರೂ ಹೋಗ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಪ್ರಾಡಕ್ಟ್ನ? ಹ್ಞೂ ಇಲ್ಲ ಅಲ್ವಾ? ಹ್ಞೂ ಅವ್ರೇನಾದ್ರು ಮನೆ ಹೋಗಿ ತಗೊಳ್ಳಿ ಅಂತ ಸೇಲ್ ಮಾಡ್ತಾರಾ? ಇಲ್ಲ 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 ಅಲ್ವಾ? ಜಸ್ಟ್ ಕಂಪನಿ ಬಂದ ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಇದು ಚೆನ್ನಾಗಿದೆ, ಕ್ವಾಲಿಟಿ ಬರುತ್ತೆ, ತಗೊಳ್ಳಿ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಅಲ್ವಾ? ಹ್ಞೂ ಅದೇ ಥರನೇ ಇಲ್ಲಿ ನಮ್ಮ ಕಂಪನಿಲಿ ಸೆಲೆಬ್ರಿಟಿ ಕೈಲಿ ಕೊಡ್ತಾ ಹೋಗೋದಿಲ್ಲ. ಓಕೆನಾ? ಯಾಕೆ ಅಂತಂದರೆ ನಾರ್ಮಲ್ ಪರ್ಸನ್ ಕೈಲೇ ಪ್ರಮೋಷನ್ನ ಮಾಡಿಸ್ತಾ ಹೋಗ್ತಾರೆ. ಹಾಂ ಆಯಿತಾ? ನಾರ್ಮಲ್ ಪರ್ಸನ್ ಕೈಲಿ ಯಾಕೆ ಕೊಡ್ತಾರೆ, ನಾವು ಸೆಲೆಬ್ರಿಟಿ ಕೈಲಿ ಯಾಕೆ ಕೊಡಲ್ಲ ಅಂತ ಅಂದರೆ, ಇವಾಗ ನೋಡಿ, ವಿರಾಟ್ ಕೊಹ್ಲಿ ಅವರು ಇದ್ದಾರಲ್ವಾ? ಹಾಂ ವಿರಾಟ್ ಕೊಹ್ಲಿ ಅವರು ಒಂದು ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ 1 ಕೋಟಿ ಮೇಲೆ ತಗೊಳ್ತಾರಂತೆ. ಹೌದಾ? ಇಲ್ಲಿ ಕಂಪನಿಲಿ ಒಂದೇ ಪ್ರಾಡಕ್ಟ್ ಇಲ್ಲ, 100 ಪ್ರಾಡಕ್ಟ್ ಇದೆ. ಹ್ಞೂ ಹೌದಾ? ಅಷ್ಟನ್ನು ಪ್ರಮೋಷನ್ ಮಾಡಿಸ್ಬೇಕು ಅಂತಂದ್ರೆ ಇವಾಗ ಒಂದೇ ಕಂಟ್ರಿಲೇ ಮಾಡ್ಸೋಕ್ಕಾಗುತ್ತಾ? ಇಲ್ಲ ಆಗೋದಿಲ್ಲ. ಯಾಕೆಂತಂದ್ರೆ ಕಂಪನಿ ಆಲ್ರೆಡಿ 160+ ವರ್ಕ್ ಮಾಡ್ತಾ ಇದೆ, ಅಲ್ಲಲ್ಲೇ ಮಾಡಿಸ್ಬೇಕಾಗುತ್ತೆ. ಹೌದಾ? ಅಷ್ಟು ಮಾಡಿಸ್ಬೇಕು ಅಂತಂದ್ರೆ ಕಂಪನಿ ಮಿಲಿಯನ್ ಅಲ್ಲ, ಬಿಲಿಯನ್ ಗಟ್ಟಲೆ ಸೆಲೆಬ್ರಿಟಿಗಳ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹೌದು. ಓಕೆನಾ? ಅಷ್ಟೊಂದು ಯಾಕೆ ಒಬ್ಬರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲಿ ನಾರ್ಮಲ್ ಪರ್ಸನ್ ಬಂದಿರೋರ ಕೈಲೇ ವರ್ಕ್ನ ಸ್ಟಾರ್ಟ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದ ಪ್ರಮೋಷನ್ನ ಮಾಡ್ತಾ ಹೋಗುತ್ತೆ. ಓಕೆನಾ? ಇವಾಗ ನೋಡಿ, ವಿರಾಟ್ ಕೊಹ್ಲಿ ಒಬ್ಬರಿಗೆ 1 ಕೋಟಿ ಕೊಡೋದನ್ನ ಇಲ್ಲಿ ನಾರ್ಮಲ್ ಪರ್ಸನ್ ಪ್ರಮೋಷನ್ ಮಾಡಿರೋರಿಗೆ ಒಂದು 20,000 ಇಲ್ಲ 50,000 ಕೊಟ್ಟರೆ ಎಷ್ಟು ಜನ ಕೊಡ್ಬೋದು 1 ಕೋಟಿನ? ಹ್ಞೂ ಸುಮಾರು ಜನ ಕೊಡ್ಬೋದಲ್ವಾ? ಹ್ಞೂ ಒಂದು 200-300 ಜನಕ್ಕಂತೂ ಕೊಡ್ಬೋದು. ಹೌದಾ? ಹಾಂ ಇವಾಗ ನೋಡಿ, ಒಬ್ಬರನ್ನೇ ಬೆಳೆಸೋದು ಬೇಡ, 100 ಜನ ಬೆಳೀಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಬಿಟ್ಟು ಕಂಪನಿ ರನ್ನಿಂಗ್ ಇದೆ. ಹೌದಾ? ಹ್ಞೂ ಹ್ಞೂ ಓಕೆ, ಅಲ್ಲಿ ನಿಮಗೆ
ಹೌದಲ್ವಾ? ಹ್ಮ್. ಓಕೆ. ಅಲ್ಲಿ ನಮಗೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋದ್ರು. ಹೌದಾ? ಹೌದು. ಇವಾಗ ನೋಡಿ ಅಲ್ಲಿ ಒಂದು ಪ್ರಾಡಕ್ಟಿಗೆ ಆಲೋವೆರಾ ಪ್ರಾಡಕ್ಟಲ್ಲಿ ಒಂದು ನೊಬೆಲ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಹ್ಮ್. ಓಕೆನಾ? ನೊಬೆಲ್ ಪ್ರೈಸ್‌ಗೂ ಯಾರು ಕೊಡ್ತಾರೆ ಹೇಳ್ತೀರಾ? ನೋಬೆಲ್ ಪ್ರೈಸ್ ಹ್ಮ್. ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ವಾ? ಹ್ಮ್. ಓಕೆ. ಇವಾಗ ನೋಡಿ ನೊಬೆಲ್ ಪ್ರೈಸ್‌ನ ಯಾರು ಕೊಡ್ತಾರೆ ಅಂತ ಅಂದ್ರೆ ಇಂಡಿಯಾದಿಂದ, ಕರ್ನಾಟಕದಿಂದ ಕೊಟ್ಟಿರಲ್ಲ. ಓಕೆನಾ? ಗ್ಲೋಬಲಿಂದ ಕೊಟ್ಟಿರ್ತಾರೆ. ಹ್ಮ್. ಆಯ್ತಾ? ಅಂದ್ರೆ ಈ ವರ್ಲ್ಡಲ್ಲಿ ಯಾರು ಸೈನ್ಸ್ ಫೀಲ್ಡಲ್ಲಿ ಅಚೀವ್‌ಮೆಂಟ್‌ನ ಮಾಡಿರ್ತಾರಲ್ವಾ, ಅವರಿಗೆ ಮಾತ್ರ ಕೊಟ್ಟಿರ್ತಾರೆ. ಹ್ಮ್. ಆಯ್ತಾ? ಇವಾಗ ನೋಡಿ ಇಂಡಿಯಾದಲ್ಲಿ ಸಿ ವಿ ರಾಮನ್ ಆಗಿರ್ಬೋದು, ರವೀಂದ್ರನಾಥ್ ಆಗಿರ್ಬೋದು, ಹ್ಮ್. ಮದರ್ ತೆರೇಸಾ ಆಗಿರ್ಬೋದು, ಇವರೆಲ್ಲರೂ ಕೂಡ ನೊಬೆಲ್ ಪ್ರೈಸ್‌ನ ತಗೊಂಡಿದ್ದಾರೆ. ಓಕೆನಾ? ಇವಾಗ ನೋಡಿ ಜಸ್ಟ್ ಒಂದು ಡಾಕ್ಟರ್ ತಗೋಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಎಷ್ಟೋ ಕಾಂಪಿಟೇಷನ್ ಇರುತ್ತೆ. ಹೌದಾ? ಅಂಥದ್ರಲ್ಲಿ ವರ್ಲ್ಡ್ ವೈಡಿಂದ ನೊಬೆಲ್ ಪ್ರೈಸ್‌ನ ತಗೋಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇರಬೇಕಲ್ವಾ? ಹೌದು. ಅಂತ ಒಂದು ವ್ಯಾಲ್ಯೂಯಬಲ್ ಪ್ರಶಸ್ತಿನ ಈ ಕಂಪನಿ ಕೊಟ್ಟಿದ್ದಾರೆ ಅಂತಂದ್ರೆ ಕಂಪನಿ ಬಗ್ಗೆ ವೆರಿಫಿಕೇಶನ್ ಮಾಡದೆ ಕೊಟ್ಟಿರ್ತಾರಾ? ಹ್ಮ್. ಇಲ್ಲ ಅಲ್ವಾ? ಪ್ರತಿಯೊಂದು ವೆರಿಫಿಕೇಶನ್ ಮಾಡಿಬಿಟ್ಟೆ ಕೊಟ್ಟಿರ್ತಾರೆ. ಹ್ಮ್. ಹೌದಾ? ಹ್ಮ್. ಓಕೆ. ಇಷ್ಟೊಂದೆಲ್ಲ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ ಇದೆ, ಮೆಡಿಸಿನ್ ಥ್ರೂ ಇದೆ, ಎಲ್ಲ ಪೇಷಂಟಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಂದ್ರೆ ಮೆಡಿಕಲಲ್ಲಿ ಇಟ್ಟು ಕೂಡ ಮಾರ್ಬೋದಿತ್ತಲ್ವಾ? ಹಾ. ಮೆಡಿಕಲಲ್ಲಿ ಯಾಕೆ ಮಾಡ್ತಾ ಇಲ್ಲ ಇವರು? ನಾರ್ಮಲ್ ಪರ್ಸನ್ ಕೈಲಿ ಯಾಕೆ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಹೇಳ್ತೀರಾ? ಆಯ್ಕರ್ ಬಾಲ್ ಹೇಳಿ. ನಾರ್ಮಲ್ ಪರ್ಸನ್ ಕೈಲಿ ಯಾಕೆ ಮಾಡ್ತಾ ಇದ್ದಾರೆ? ಮೆಡಿಕಲಲ್ಲೆಲ್ಲ ಇಟ್ಬಿಟ್ಟು ಮಾರ್ಬೋದಿತ್ತಲ್ವಾ? ಆ ಥರ ಯಾಕೆ ಮಾಡ್ತಾ ಇಲ್ಲ? ಮೆಡಿಕಲ್ ಎಲ್ಲ ಮಾಡ್ಲಿಕ್ಕೆ ಅಂತ ಇದು ಬಡವರಿಗೆಲ್ಲ ಹೆಲ್ಪ್ ಆಗಲಿ ಅಂತಾನೆ. ಓಕೆ. ಯಾಕಪ್ಪ ಅಂತ ಅಂದ್ರೆ ಇವಾಗ ನೋಡಿ ಮೊದಲಿಗೆ ಪತಂಜಲಿ ಬರ್ತಾ ಇತ್ತು. ಹೌದಾ? ಹಾ. ನೋಡಿದ್ದೀರಲ್ವಾ? ಹಾ. ಓಕೆ. ಇವಾಗ ಅದು ಅಷ್ಟೊಂದು ರನ್ನಿಂಗಲ್ಲಿ ಇಲ್ಲ. ಹೌದು. ಹೌದಾ? ಯಾಕೆ ಅಂತ ಅಂದ್ರೆ ಮಾರ್ಕೆಟ್‌ನವರು ಅದನ್ನ ಡೂಪ್ಲಿಕೇಟ್ ಮಾಡಿದ್ರು. ಯಾವ ರೀತಿ ಅಂತ ಅಂದ್ರೆ ಬೇರೆಯವರು ಕೂಡ ಅದೇ ಥರನೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅದರೊಳಗೆ ಕ್ವಾಲಿಟಿ ಬರದೇ ಇರೋ ಹಾಗೆ ಸ್ಟಿಕ್ಕರ್‌ನ ಅದೇ ಹಾಕ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಒರಿಜಿನಲ್ ಕಂಪನಿಗೆ ಎಫೆಕ್ಟ್ ಆಗುತ್ತೆ. ಹೌದಾ? ಆವಾಗ ಒರಿಜಿನಲ್ ಕಂಪನಿ ಲಾಸ್ ಆದ್ರೂ ಆಗ್ಬೋದು, ಇಲ್ಲ ಮುಚ್ಕೊಂಡು ಹೋಗೋ ಸಾಧ್ಯತೆನೂ ಬರುತ್ತೆ. ಹೌದಾ? ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಂಪನಿನೇ ಮ್ಯಾನುಫ್ಯಾಕ್ಚರಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಆಗಿ ಕಸ್ಟಮರಿಗೆ ಹೋಗಿ ಪ್ರಾಡಕ್ಟ್ ತಲುಪೋವರೆಗೂ ಕೂಡ ಕಂಪನಿನೇ ಮ್ಯಾನೇಜ್ಮೆಂಟ್‌ನ ನೋಡ್ಕೊಳ್ಳುತ್ತೆ. ಯಾವುದೇ ಥರ ಥರ್ಡ್ ಪಾರ್ಟಿನ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಆಯ್ತಾ? ಅದಕ್ಕೋಸ್ಕರ ಇದನ್ನ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಅಂತ ಕೂಡ ಕರೀತಾರೆ. ಹ್ಮ್. ಆಯ್ತಾ? ಹಲೋ? ಹಾ ಹೇಳಿ. ಓಕೆ. ಅಲ್ಲಿನ ಕಂಪನಿ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಅಂತ ಕರಿತಾ ಹೋಗ್ತಾರಲ್ವಾ? ಹ್ಮ್. ಓಕೆ. ಇವಾಗ ನೋಡಿ ಇಷ್ಟೊಂದೆಲ್ಲ ತಿಳ್ಕೊಂಡ್ರಿ. ಅಲ್ಲಿ ಮೀಟಿಂಗಲ್ಲಿ ನಿಮಗೆ ಮುಖೇಶ್ ಅಂಬಾನಿ ಅವ್ರದ್ದೊಂದು ಕತೆ ಹೇಳಿದ್ರು. ಬಿಸ್ನೆಸ್‌ಗೂ ಜಾಬಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಹೌದಾ? ಇವತ್ತೇ ಹೇಳಿಲ್ಲ ಅದನ್ನ. ಓಕೆ. ಅಲ್ಲಿ ಮುಖೇಶ್ ಅಂಬಾನಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಒಂದು ಮೈಂಡ್ ಸೆಟ್ ಗೇಮ್ ಮಾಡಿದ್ರು. ಅಲ್ವಾ? ಹ್ಮ್. ಯಾವ ರೀತಿ ಅಂತ ಅಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಪೂರ್ ಪೀಪಲ್ಸೇ ಅಲ್ವಾ ಇರೋದು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಡವರು ಫ್ರೀ ಬಿಟ್ರೆ ಬೇಗ ತಗೊಳ್ತಾರೆ ಅಂತ ಜಿಯೋ ಸಿಮ್‌ನ ಫ್ರೀ ಜಿಯೋ ಬಿಟ್ರು. ಸಿಮ್ ಬಗ್ಗೆ ಹೇಳಿದ್ರು. ಹಾ. ಆದ್ರೆ ಅವರು ಏನು ಮಾಡಿದ್ರು ಅಂತಂದ್ರೆ ಇವಾಗ ನೋಡಿ ಯಂಗರ್ಸ್ ಸ್ಟೂಡೆಂಟ್ ಅವ್ರು ಯಾರು ತಗೊಂಡಿರ್ಲಿಲ್ಲ. ಹ್ಮ್. ಹೌದಾ? ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡಕ್ಕೆ ಅವ್ರು ಯೂಸ್ ಮಾಡೋಂಥ ನೆಟ್ ಆಗಿರ್ಬೋದು 5G ಅಂತ ಬಿಡ್ತಾ ಹೋದ್ರು. ಹ್ಮ್. ಅನ್ಲಿಮಿಟೆಡ್ ಅಂತ ಬಿಟ್ರು ಅಲ್ವಾ? ಹ್ಮ್. ಅವಾಗ ಇರೋ ಬರೋ ಅಷ್ಟು ತಗೊಂಡ್ರಲ್ವಾ? ಹೌದು. ಅದೇ ಮುಖೇಶ್ ಅಂಬಾನಿ ಏನಾದ್ರು ಜಾಬ್ ಮಾಡಿದ್ರು ಅಂತಂದ್ರೆ ಅಷ್ಟು ಬೇಗ ರಿಚ್ ಪರ್ಸನ್ ಆಗ್ತಿದ್ರಾ? ಇಲ್ಲ. ಆಗ್ತಿರ್ಲಿಲ್ಲ. ಬಿಸ್ನೆಸ್ ಮಾಡೋದಕ್ಕೆ ಅಷ್ಟು ಬೇಗ ಗ್ರೋತ್ ಆದ್ರು, ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡ್ರು ಅಲ್ವಾ? ಹ್ಮ್. ಓಕೆ. ಅಲ್ಲಿ ಇವಾಗ ನಿಮಗಿದು ಜಾಬ್ ಅನ್ಸ್ತಾ ಇದೆಯೋ ಇಲ್ಲ ಬಿಸ್ನೆಸ್ ಅನ್ಸ್ತಾ ಇದೆಯೋ? ಅದೇ ನಾನು ಅದನ್ನೇ ಕೇಳೋಣ. ಜಾಬ್ ಅನಿಸ್ತಾ ಇಲ್ಲ ಬಿಸ್ನೆಸ್ ತರಾನೇ ಅನಿಸ್ತು, ಅದಕ್ಕೆ ಓಕೆ. ಕೇಳೋಣ ಅಂತ. ಈಗ ಓಕೆ. ಇವಾಗ ನೋಡಿ ಇದು ನಾವು ಮಾಡ್ತಾ ಇರೋದು ಬಿಸ್ನೆಸ್ ಆಗಿರುತ್ತೆ. ಓಕೆನಾ? ಅಲ್ಲಿ ಕಂಪನಿ ಆಲ್ರೆಡಿ 95% ವರ್ಕ್ ಮಾಡಿರುತ್ತೆ. ನಾವು ಜಸ್ಟ್ 5% ಮಾತ್ರ ವರ್ಕ್ ಮಾಡೋದಿರುತ್ತೆ. ಓಕೆನಾ? ಅಲ್ಲಿ 5% ಏನಪ್ಪ ವರ್ಕು ಅಂತ ಅಂದ್ರೆ 3% ನಾವು ಫಸ್ಟ್ ಕಂಪನಿ ಬಗ್ಗೆ ನಾಲೆಜ್ ತಗೊಳ್ಳೋದಿರುತ್ತೆ. 2% ಯಾರು ಬಂದಿರುತ್ತೆ ಅವರಿಗೆ ನಾವು ಕಂಪನಿ ಕಡೆಯಿಂದ ತಿಳಿಸ್ಕೊಡೋದಾಗಿರುತ್ತೆ. ಓಕೆನಾ? ಇವಾಗ ನೋಡಿ ನೀವೇನಾದ್ರೂ ಮುಂಚೆ ನಂಗೆ ಪರಿಚಯ ಇದ್ರಾ? ಇಲ್ಲ. ಇಲ್ಲ ಅಲ್ವಾ? ಆನ್ಲೈನ್ ಥ್ರೂ ವರ್ಕ್ ಬೇಕಂತ ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ? ಹಾ. ಅದೇ ಥರನೇ ಸಾವಿರಾರು ಜನ ಆಲ್ರೆಡಿ ಅಪ್ಲಿಕೇಶನ್ ಹಾಕೊಂಡು ಬಿಟ್ಟು ಕಂಪನಿ ಬಂದಿರ್ತಾರೆ. ಅವ್ರ ಕಡೆಯಿಂದ ಲೀಸ್ಟನ್ನು ನಮಗೆ ಮ್ಯಾನೇಜರ್ ಸಹಿತ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ನಾವು ಅವ್ರಿಗೆ ತಿಳಿಸೋದ್ರಿಂದ ನಮಗೆ ಇಷ್ಟು ಇನ್ಕಮ್ ಅಂತ ಕಂಪನಿ ಕಡೆಯಿಂದನೇ ಕೊಡ್ತಾ ಹೋಗ್ತಾರೆ. ಓಕೆನಾ? ಹಾ. ಇವಾಗ ನೋಡಿ ನಾವು ಟೀಚರ್ ಏನು ಒಬ್ರಿಂದ ಕೆಲಸ ಒಬ್ರಿಗೆ. ಮಾಡ್ತಾರಪ್ಪ ಅಂತ ಅಂದ್ರೆ ಫಸ್ಟ್ ಅವರು ಬುಕ್ಕಲ್ಲಿ ಇರೋದು ಅರ್ಥ ಮಾಡ್ಕೊಳ್ತಾರಲ್ವಾ ಅವರು? ಹಾ. ಅವರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸ್ಟೂಡೆಂಟಿಗೆ ಹೇಳ್ಕೊಡೋಕ್ಕಾಗುತ್ತಾ? ಇಲ್ಲ ಇಲ್ಲ. ಆಗೋದಿಲ್ಲ ಅಲ್ವಾ? ಅದೇ ಥರನೇ ಇಲ್ಲಿ ನಾವು ಫಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಿರುತ್ತೆ. ತಿಳ್ಕೊಂಬಿಟ್ಟು ಯಾರು ಬಂದಿರ್ತಾರೆ ಅವ್ರಿಗೆ ಜಸ್ಟ್ ಗೈಡ್ ಮಾಡೋದ್ರಿಂದ ನಮಗೆ ಇಷ್ಟು ಇನ್ಕಮ್ ಅಂತ ಕಂಪನಿ ಕಡೆಯಿಂದನೇ ಕೊಡ್ತಾ ಹೋಗ್ತಾರೆ. ಓಕೆನಾ? ಓಕೆ. ಅಲ್ಲಿ ನಿಮಗೆ ಜಾಬಿಗೂ ಬಿಸ್ನೆಸ್‌ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತೀರಾ? 1-2 ಪಾಯಿಂಟ್ಸ್‌ನ? ಜಾಬ್ ಅಂದ್ರೆ ನಾವು ಕಂಪ್ನಿಗೆ ಹೋಗಿ ಅಲ್ಲೇ ಹ್ಮ್. ಕೂತ್ ಮಾಡ್ಬೇಕಾಗಿರುತ್ತೆ. ಇದು ಬಿಸ್ನೆಸ್ ಅಂದ್ರೆ ನಾವೇ ಪ್ರಾಫಿಟ್ ಇಲ್ದೇನೆ ಮಾಡ್ಬೋದು. ಓಕೆ. ಇವಾಗ ನೋಡಿ ಒಂದು ಜಾಬ್ ಮಾಡಕ್ಕೆ ಹೋಗ್ತೀನಿ ಅಂತಂದ್ರೆ ನಮ್ದು ಏನೇ ಕ್ವಾಲಿಫಿಕೇಷನ್ ಆಗಿದ್ರೂ ಒಬ್ರು ಕೈ ಕೆಳಗೆ ಕೆಲಸ ಮಾಡೋದಾಗಿರುತ್ತೆ. ಹೌದು. ಹೌದಾ? ಅಷ್ಟೇ ಅಲ್ಲದೆ ನಮಗೆ ಅಲ್ಲಿ ಫ್ರೀಡಮ್ ಇರೋದಿಲ್ಲ, ಟೈಮ್ ಸಿಗ್ತಾ ಇರೋದಿಲ್ಲ ಅಲ್ವಾ? ಮನೇಲಿ ಏನಾದ್ರು ಪ್ರಾಬ್ಲಮ್ ಇದೆ ಜಾಸ್ತಿ ಅಮೌಂಟ್ ಕೊಡಿ ಅಂದ್ರೆ ಕೊಡ್ತಾರಾ ಜಾಬಲ್ಲಿ? ಇಲ್ಲ. ಕೊಡಲ್ಲ. ನಾವು ಎಷ್ಟು ವರ್ಕ್ ಮಾಡಿರ್ತೀವೋ ಅಷ್ಟು ಮಾತ್ರ ಕೊಟ್ಟಿರ್ತಾರೆ. ಹೌದಾ?
ಏನಾದರೂ ಕಂಪನಿ ಹೇಳ್ದೆ ಒಂದು ವೀಕ್ಲಿ ರಜಾ ಹಾಕಿದ್ದೀವಿ ಅಂತಂದರೆ ಕೆಲಸ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರಲ್ವಾ? ಹೌದು. ಆದರೆ ಬಿಸ್ನೆಸ್ಸಲ್ಲಿ ಆ ಥರ ಇರೋದಿಲ್ಲ. ಅಲ್ಲಿ ನಾವು ಯಾವ ಥರ ಎಫರ್ಟ್ ಹಾಕಿರ್ತೀವಿ ನಾರ್ಮಲ್ ಟೈಮಲ್ಲೇ ಮಾಡ್ಕೊಳ್ಳೋದಿರುತ್ತೆ ಅಲ್ವಾ? ಇವಾಗ ನೋಡಿ ಎಫರ್ಟ್ ಹಾಕ್ಬಿಟ್ಟು ಈ ಮಂತ್ ಒಂದು 20,000 ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೆಕ್ಸ್ಟ್ ಮಂತ್ ಒಂದು 30,000 ವರೆಗೂ ತಗೊಂಡು ಹೋಗೋ ಮೈಂಡ್ ಸೆಟ್ ಬರುತ್ತೆ ನಮಗೆ. ಹೌದಾ? ನಾವು ಇಂಪ್ರೂವ್ ಮಾಡ್ಕೋಬೋದು. ಇಂಪ್ಲಿಮೆಂಟ್ ಮಾಡ್ಕೋಬೋದು. ಹೌದಾ? ಓಕೆ. ಅಲ್ಲಿ ನಾವು ಮೀಟಿಂಗಲ್ಲಿ ಇಂಟ್ರೆಸ್ಟ್ ಇರೋ ಪರ್ಸನ್ಗೆ ನಾಳೆ ಮೀಟಿಂಗ್ ಇರುತ್ತೆ ಅಂತ ಹೇಳಿದ್ರು. ಹೌದಾ? ಹಾಂ ಓಕೆ. ನೀವು ರೆಕಾರ್ಡ್ ವಿಡಿಯೋ ನೋಡ್ಕೊಂಡಿದ್ದೀರಾ, ಲೈವ್ ವಿಡಿಯೋ ಸಿಗಲಿಲ್ಲ ಅಲ್ವಾ? ಹೌದು. ಓಕೆ. ಇವಾಗ ನೋಡಿ ಅಲ್ಲಿ ಲೈವ್ ವಿಡಿಯೋದಲ್ಲಿ ಆಲ್ರೆಡಿ 400 500 ಮೆಂಬರ್ಸ್ ಎಲ್ಲ ಅಟೆಂಡ್ ಮಾಡ್ಕೊಂಡಿರ್ತಾರೆ. ಹಾಂ ಓಕೆನಾ? ಇವಾಗ ನೋಡಿ ಅಷ್ಟೊಂದು ಜನ ಎಲ್ಲ ಅಟೆಂಡ್ ಆಗಿದ್ದಾರೆ ಅಂತಂದರೆ ಅಷ್ಟು ಜನಕ್ಕೂ ಕೆಲಸ ಕೊಡೋಕ್ಕಾಗುತ್ತೆ ಕಂಪನಿ? ಇಲ್ಲ. ಆಗೋದಿಲ್ಲ ಅಲ್ವಾ? ಅದಕ್ಕಂತಲೇ ಇಲ್ಲಿ ಸೆಲೆಕ್ಷನ್ ಅಂತ ಇರುತ್ತೆ. ಓಕೆನಾ? ಇಲ್ಲಿ ಸೆಲೆಕ್ಷನ್ನ ಯಾರು ಮಾಡ್ತಾರೆ ಅಂತ ಅಂದರೆ ಆಲ್ರೆಡಿ ಕಂಪನಿಯಿಂದ ಮ್ಯಾನೇಜರ್ ಆಗಿಬಿಟ್ಟು 1,00,000ಕ್ಕಿಂತ ಜಾಸ್ತಿ ಇನ್ಕಮ್ ಯಾರು ತೊಗೊತಿರ್ತಾರಲ್ವಾ ಅವ್ರ ಕಡೆಯಿಂದ ನಿಮಗೆ ಸೆಲೆಕ್ಷನ್ ಅಂತ ಇರುತ್ತೆ. ಓಕೆನಾ? ಅಲ್ಲಿ ನನ್ನ ಕಡೆಯಿಂದ ಭಾರತಿ ಮ್ಯಾಮ್ ಅಂತ ಇದ್ದಾರೆ, ಕೊಪ್ಪಳ ಡಿಸ್ಟಿಕ್ನವರು. ಅವ್ರು ಇವಾಗ ಪರ್ ಮಂತಿಗೆ 2 ಲ್ಯಾಕ್ ಎಲ್ಲ ಅರ್ನ್ ಮಾಡ್ತಿದ್ದಾರೆ ಮ್ಯಾನೇಜರ್ ಆಗಿಬಿಟ್ಟು. ಓಕೆನಾ? ಅವ್ರ ಕಡೆಯಿಂದ ನಿಮಗೆ ಸೆಲೆಕ್ಷನ್ ಅಂತ ಇರುತ್ತೆ. ಆಯಿತಾ? ಅವ್ರ ಸೆಲೆಕ್ಷನಲ್ಲಿ ಏನೇನು ಕೇಳ್ತಾರೆ ಅಂತಂದರೆ ಒಂದು ಕಂಪನಿ ಪ್ರೊಫೈಲ್ ಬಗ್ಗೆ ಕೇಳ್ತಾರೆ, ಇನ್ನೊಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ, ಮತ್ತು ಮೀಟಿಂಗಲ್ಲಿ ಏನು ತಿಳ್ಕೊಂಡಿದ್ದೀರಾ, ನಿಮಗೇನು ಅರ್ಥ ಆಗಿದೆ ಅನ್ನೋದನ್ನ ಕೇಳ್ತಾರೆ. ಓಕೆನಾ? ಅಲ್ಲಿ ನಿಮ್ಮದು ಕಮ್ಯುನಿಕೇಷನ್ ಯಾವ ಥರ ಇದೆ, ಎಬಿಲಿಟಿ ಇದ್ದಾರಾ ಇಲ್ಲೋ ಪರ್ಸನ್ನು ಅನ್ನೋದನ್ನ ಬಿಟ್ಟು ಚೆಕ್ ಮಾಡಿಬಿಟ್ಟು ನಿಮ್ಮ ಸೆಲೆಕ್ಷನ್ನ ಮಾಡಿಕೊಡ್ತಾರೆ. ಓಕೆನಾ? ಓಕೆ. ಅಲ್ಲಿ ನಿಮಗೆ ಬೇರೆ ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ? ಇಲ್ಲ ಇಲ್ಲ. ಓಕೆ. ಇವಾಗ ನೋಡಿ ಆನ್ಲೈನ್ ವರ್ಕು ಅಂತಂದರೆ ಎಲ್ಲರೂ ಕೂಡ ಹೆದರಿರ್ತಾರೆ. ಹೌದಾ? ಯಾಕೆ ಅಂತಂದರೆ ಆನ್ಲೈನ್ ವರ್ಕಲ್ಲಿ ಇವಾಗ ಭಾಳ ಫೇಕು ಫ್ರಾಡು ಆಗಿದಾವಲ್ವಾ? ಆದರೆ ಕಂಪನಿ 50 ವರ್ಷದಿಂದ ಆನ್ಲೈನಲ್ಲೇ ವರ್ಕ್ ಮಾಡ್ಕೊ ಬಂದಿದೆ ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋದಕ್ಕೆ ಆಗಿರುತ್ತೆ. ಹೌದಾ? ಹಾಂ ಓಕೆ ಮ್ಯಾಮ್. ಆಯಿತು. ಅಲ್ಲಿ ನಿಮಗೆ ಇನ್ನೂ 7 ಡೇಸ್ ಟ್ರೈನಿಂಗ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಸೆಲೆಕ್ಷನ್ ಇರುತ್ತೆ. ಸೆಲೆಕ್ಷನ್ ಆದರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸಿಂಗ್ ಮೀಟಿಂಗ್ನ ಮ್ಯಾನೇಜರೇ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಅಲ್ಲಿ ನೀವು ಸೆಲೆಕ್ಷನ್ ಆಗಿಲ್ಲ ಅಂತಂದರೆ ಡಿಸ್ಕ್ವಾಲಿಫೈ ಆಗ್ತೀರಾ. ಓಕೆನಾ? ಅದಕ್ಕೋಸ್ಕರ ನಾನು ನಿಮಗೆ ಸೆಲೆಕ್ಷನ್ ಈಸಿ ಆಗಲಿ ಅಂತ ಒಂದು ಕಂಪನಿ 4 ನಿಮಿಷ ವೀಡಿಯೋ ಸೆಂಡ್ ಮಾಡ್ತೀನಿ. ಓಕೆನಾ? ಅದನ್ನು ಪೂರ್ತಿ ನೋಡ್ಕೊಂಬಿಟ್ಟು ನೋಟ್ ಔಟ್ ಮಾಡ್ಕೊಳ್ಳಿ. ಆಯಿತಾ? ಯಾಕೆಂತಂದ್ರೆ ನಿಮಗೆ ಸೆಲೆಕ್ಷನಲ್ಲಿ ಹೇಳೋದಕ್ಕೆ ಈಸಿ ಆಗುತ್ತೆ ಅವಾಗ ನೋಡಿಕೊಂಡು ಹೇಳೋದಕ್ಕೆ. ಓಕೆನಾ? ಓಕೆ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಐಡಿನ ಸೆಂಡ್ ಮಾಡ್ತೀನಿ. ಅದನ್ನು ರಿಕ್ವೆಸ್ಟ್ ಕಳಿಸಿ ನಾನು ಮ್ಯಾಮ್ದು ಮತ್ತು ಸರ್ದು ಐಡಿ ಕಳ್ಸಿಕೊಟ್ಟಿರ್ತೀನಿ ನಿಮಗೆ. ಓಕೆನಾ? ಓಕೆ ಮ್ಯಾಮ್. ಆಯಿತು. ಬೇರೆ ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ ನಿಮಗೆ? ಇಲ್ಲ, ಹಂಗೇನಾದ್ರು ಡೌಟ್ ಇದ್ರೆ ನಾವು ಕಾಲ್ ಮಾಡಿ ಕೇಳ್ಕೊಂತೀವಿ. ಓಕೆ ಮ್ಯಾಮ್. ಆಯಿತು. ಮಾಡ್ಕೊಬನ್ನಿ. ಅಲ್ಲಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡೋಕ್ಕೆ ಸಿಸ್ಟಮ್ ಇರುತ್ತೆ, ನಾವಿರ್ತೀವಿ. ಆಯಿತಾ? ಸರಿ ಸರಿ ಓಕೆ ಮ್ಯಾಮ್. ಆಯಿತು. ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಕಾಲ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಯಿತಾ? ಸರಿ ಸರಿ. ಓಕೆ ಮ್ಯಾಮ್. ಆಯಿತು. ಥ್ಯಾಂಕ್ ಯು. ಮತ್ತೆ ನಾವು ನಾಳೆ ಮತ್ತೆ ಮೀಟಿಂಗ್ ಜಾಯಿನ್ ಆಗಬೇಕಾ? ಹಾಂ. ಅಲ್ಲಿ ನಿಮಗೆ ಸೆಲೆಕ್ಷನ್ ಆದರೆ ಮಾತ್ರ ಇರುತ್ತೆ, ಇಲ್ಲ ಅಂತಂದರೆ ಅಲ್ಲೇ ಡಿಸ್ಕ್ವಾಲಿಫೈ ಆಗ್ತೀರಾ. ಸರಿ. ಓಕೆನಾ? ಅದಕ್ಕೋಸ್ಕರ ಸೆಲೆಕ್ಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಂ ಅದನ್ನು ನೋಡ್ಕೊಂಬಿಟ್ಟು ನಾನು ನಾಳೆ ಈವ್ನಿಂಗ್ ಟೈಮಲ್ಲಿ ಇರುತ್ತೆ ನಿಮಗೆ ಸೆಲೆಕ್ಷನ್. ಓಕೆನಾ? ಮ್ಯಾಮ್ ತುಂಬ ಬ್ಯುಸಿ ಇರ್ತಾರೆ, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು ನಾನು. ಹಾಂ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ನಿಮಗೆ ಸೆಲೆಕ್ಷನ್ ಮಾಡಿಸ್ಕೊಡ್ತೀನಿ. ಆಯಿತಾ? ಸರಿ ಸರಿ. ಓಕೆ ಮ್ಯಾಮ್. ಆಯಿತು. ನಾಳೆ ಈವ್ನಿಂಗ್ ಟೈಮಲ್ಲಿ ಫ್ರೀ ಮಾಡ್ಕೊಳ್ಳಿ. ಆಯಿತಾ? ಅವ್ರು ಏನಾದರೂ ಸೆಲೆಕ್ಷನ್ ಆಯಿತು ಅಂತಂದರೆ ನಿಮಗೆ 6 ಗಂಟೆಗೆ ಮೀಟಿಂಗ್ ಇರುತ್ತೆ. ಸರಿ ಓಕೆನಾ? ಸರಿ. ಓಕೆ ಮ್ಯಾಮ್. ಆಯಿತು. ಬೇರೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಕಾಲ್ ಮಾಡಿ ನನಗೆ, ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ನಿಮಗೆ. ಆಯಿತಾ? ಸರಿ ಸರಿ. ಓಕೆ ಮ್ಯಾಮ್. ಆಯಿತು. ಥ್ಯಾಂಕ್ ಯು. ಸರಿ. ಓಕೆ. ವಿಡಿಯೋ ಪೂರ್ತಿ ನೋಡ್ಕೊಂಡ್ರಿ ಅಲ್ವಾ? ವಿಡಿಯೋಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು, ಏನಾದ್ರು ಚೇಂಜ್ ಮಾಡ್ಕೋಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಓಕೆನಾ? ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋನ ಹಾಕ್ತಾ ಇರ್ತೀನಿ, ಅಪ್ಡೇಟ್ಗೆ ಕಾಯ್ತಾ ಇರಿ. ಆಯ್ತಾನಾ? ಓಕೆ.